ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನ್ ಕೇಳ್ಕೊಂಡಿದ್ದೇನಾದ್ರೂ ಆಗಿಲ್ಲ ಅಂದ್ರೆ ನಾನ್ ಜೋರಾಗಿ ಹತ್ಬಿಡ್ತೀನಿ. ನೀವು ಹುಡುಕ್ತಾ ಇರೋ ಖುಷಿನ ನಿಮಗೋಸ್ಕರ ಹುಡ್ಕೊಂಡು ಬಂದಿದ್ದೀನಿ ನಿಧಿ. ನೀವು ಮನ್ಸಾರೆ ನಕ್ಕಿ ತುಂಬ ದಿನ ಆಯ್ತಲ್ವಾ. ನನ್ನಿಂದಾಗಿ ನೀವು ಕಳ್ಕೊಂಡಿದ್ದಾಗ ಖುಷಿನ ನಾನೇ ವಾಪಸ್ ಕೊಡ್ತಾ ಇದ್ದೀನಿ. ನಿಧಿ, ನಿಧಿ, ಬುದ್ದು, ಹಾಯ್. ಸಾಕು ನಿಲ್ಸಿ ಸರ್ ನಿಮ್ ನಾಟಕನ. ನಿಮ್ ಕೈಯಿಂದ ಕೊಡೋ ಯಾವ ವಸ್ತುನು ನನಗೆ ಬೇಕಾಗಿಲ್ಲ 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 ಸರ್. ನಿಧಿ, ಏನಾಯ್ತು? ಏನಾಯ್ತಾ? ಇನ್ನು ಏನಾಗ್ಲಿ ಅಂತ ಕಾಯ್ತಾ ಇದ್ದೀರಾ ಸರ್? ಇಷ್ಟೆಲ್ಲ ಆದ್ಮೇಲೂ ಏನ್ ನಿರ್ಧಾರ ತಗೊಳಕ್ ಹೊಟ್ಟಿದ್ದೀರಾ ನೀವು? ಈ ಹಗಲು ರಾತ್ರಿ ನಿಂದೆ ಧ್ಯಾನ ಮಾಡಿ ಮಾಡಿ ಡಾಕ್ಟರ್ ಹಾಗೆ ಲವ್ ಅಟ್ಯಾಕ್ ಆಗ್ಬಿಟ್ಟಿದೆ. ನೋಡಿದ್ರಲ್ವಾ ಸರ್? ನೀವೇ ಆಡಿದ ಮಾತನ್ನ ನೋಡಿದ್ರಲ್ವಾ? ಅಲ್ಲ, ಇದು ನಿಮ್ಗೆ ಯಾಕೆ ಹೇಳಲಿಲ್ಲ? ಕಣ್ಮುಂದೆ ಏನೇನೋ ಅನಾಹುತ ನಡೀತಿದ್ರು, ನೀವ್ ಯಾಕೆ ಮಾತಾಡ್ಲಿಲ್ಲ? ಯಾರ್ ಖುಷಿಗೋಸ್ಕರ ಇದನ್ನೆಲ್ಲ ಮುಚ್ಚಿಟ್ರಿ? ಹೇಗ್ ಮುಚ್ಚಿಟ್ರಿ ಸರ್? ಕಟ್ಟಿದ ಕನ್ಸು ಒಡೆದೋದ್ರು, ಪ್ರೀತಿಸಿದ ಹುಡುಗಿ ಹೃದಯ ಚೂರ್ ಚೂರಾದ್ರು, ನೀವು ಮಾತ್ರ ನಕ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೀರಲ್ಲ. ನಿಮಗೇನು ಅನ್ನಿಸ್ತಿಲ್ವಾ? ಏನಂದ್ರೆ ಏನು ಅನ್ನಿಸ್ಲಿಲ್ಲ ಅಂತ ಕೇಳಿದ್ರ? ನಿಮ್ಗೆ ಮಾತು ಕೇಳ್ಬೇಕು ಅನ್ನಿಸ್ತಿದ್ಯಾ? ನಿಮ್ ಎಲ್ರ ಕಣ್ಗಳು ಹೇಗ್ ಕಾಣಿಸ್ತಿದ್ದೀನಿ ನಾನು? ಯಾರ ಬಗ್ಗೆನೋ ಯಾವ್ದ್ರ ಬಗ್ಗೆನೋ ತಲೆ ಕೆಡಿಸ್ಕೊಂಡ್ರೆ ಕಲ್ ಬಂಡೆ ತರ ಕಾಣ್ತಿದ್ದೀನಾ? ಓ, ಕರ್ಣ ಅಂದ್ರೆ ಯಾವಾಗ್ಲೂ ನಗ್ನಗ್ತಾ ಇರ್ತಾನೆ ಅಂದ್ರೆ ತುಂಬಾ ಖುಷಿಯಾಗಿದ್ದಾನೆ. ಮನೇಲಿ ಎಲ್ರ ಜೊತೆ ನಗ್ನಗ್ತಾ ಮಾತಾಡ್ತಾನೆ ಅಂದ್ರೆ ಎಲ್ರು ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸಿದಾರೆ ಅಂತ. ಅಷ್ಟ್ ದೊಡ್ಡ ಮನೇಲಿದ್ದಾನೆ ಅಂದ್ರೆ ಅವನ್ಗೇನು ಕಷ್ಟ ಅಂತ. ನಿತ್ಯ ಜೊತೆ ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ ಹಳೇದೆಲ್ಲ ಮರೆತು ನಿತ್ಯನ್ ಜೊತೆ ಆರಾಮಾಗಿದ್ದಾನೆ ಅಂತ. ಇದೆಲ್ಲ ಯಾರಿಗ್ ಬೇಕಾದ್ರೂ ಅನ್ಸುತ್ತೆ ನಿಧಿ. ಆದ್ರೆ ನೀವು ನನ್ನ ಬಗ್ಗೆ ಈ ತರ ಯೋಚನೆ ಮಾಡ್ತಿದ್ದೀರಾ.
ಎಲ್ಲ ಮರೆತು ನಿತ್ಯ ಜೊತೆ ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನಿಸ್ತಿದೆ ನಿಮ್ಗೆ? ಎಲ್ರಿಗೂ ನನ್ನ ಮುಖದ ಮೇಲಿರೋ ನಗು ಕಾಣುತ್ತಾನೆ ಇದೆ. ಅದ್ರ ಹಿಂದೆ ಇರೋ ಕಾರಣ, ಅದ್ರ ಹಿಂದೆ ಬಚ್ಚಿಟ್ಕೊಂಡಿರೋ ನಗು ಯಾರಿಗೂ ಕಾಣಲ್ಲ. ಮದುವೆ ಮುಗಿದ್ಮೇಲೆ ನಾನು ಮತ್ತೆ ನಕ್ಕಾಗ ಅದು ಒತ್ತಾಯಕ್ಕೆ ಮೂಡಿದ್ದು ಅಂತ ಒಂದ್ಸಲನೂ ಅನಿಸ್ಲಿಲ್ಲ ನಿಮಗೆ. ಹೇಗಿದ್ದೀರಾ ಅಂತ ಕೇಳಿದ್ರಲ್ವಾ, ನನ್ನ ಮೇಲೆ ಅನುಮಾನ ಬಂದ್ಬಿಡ್ತಾ? ಹೌದು, ಮನ್ಸಲ್ಲಿ ಸೂತ್ಕದ ಭಾವ ಇದ್ರು ಮುಗ್ದಲ್ಲಿ ನಗು ಇಟ್ಕೊಂಡು ಓಡಾಡೋ ಪರಿಸ್ಥಿತಿ ಸಿಗಾಕೊಂಡೆ. ಇನ್ನೇನ್ ಮಾಡ್ಬೇಕಾಗಿತ್ತು? ಎಲ್ಲಾರನ್ನೂ ಬೈಬೇಕಾಗಿತ್ತ? ನನ್ನ ಪರಿಸ್ಥಿತಿಗೆ ಶಾಪ ಹಾಕೋಬೇಕಾಗಿತ್ತ? ಅಥವಾ ಅಳ್ತಾ ಕೂರ್ಬೇಕಾಗಿತ್ತ? ಇದನ್ನೆಲ್ಲ ಬಿಟ್ಟು ಎಲ್ಲಾರನ್ನೂ ದೂರ್ಬೇಕಾಗಿತ್ತ? ಒಂದ್ ವೇಳೆ ನಾನು ಖುಷಿಯಾಗಿದ್ದೀನಿ ಅಂತ ಕಾಣಿಸ್ಕೊಳ್ಳಿಲ್ಲ ಅಂದಿದ್ದಿದ್ರೆ ಮನೆಯವ್ರ ಸಂತೋಷನ ಕಿತ್ಕೊಳ್ಳಂಗ್ ಆಗ್ತಿರ್ಲಿಲ್ವಾ? ಮದುವೆ ದಿನ ಮನೆಯವರೆಲ್ಲ ಹೇಗಿದ್ರು ಅಂತ ನಿಮ್ಗೆ ನೆನಪಿದೆ ತಾನೆ? ಆ ಪರಿಸ್ಥಿತಿಲಿ ನಂಗೆ ಗೊತ್ತಿದ್ದು ಒಂದೇ, ಸರ್ಕಸ್ ಅಲ್ಲಿ ಹೇಗ್ ಜೋಕರ್ಗಳು ನಗುನ್ ಮುಖಾಡ ಹಾಕೋತಾರೋ ಹಾಗೊಂದು ಮುಖವಾಡ ಹಾಕೊಳ್ಳೋದು. ಆ ವಿಡಿಯೋ ತೋರಿಸುವಾಗ ಏನ್ ಕೇಳಿದ್ರಿ? ಏನೇನೋ ಅನಾಹುತ ನಡಿಬೇಕಾದ್ರೆ ಯಾಕೆ ನನ್ನ ಹತ್ರ ಏನು ಮಾತಾಡಿಲ್ಲ ಅಂತ ಅಲ್ವಾ? ಯಾರು ಖುಷಿಗಿದೆಲ್ಲ ಮುಚ್ಚಿಟ್ರಿ ಅಂತ ಅಲ್ವಾ? ನಾನ್ ನಿಮ್ಮಿಂದ ಪ್ರೀತಿ ಮುಚ್ಚಿಟ್ಟೆ ಅಂತ ಅನಿಸ್ತಿದ್ಯಾ? ಬಾಯ್ ಬಿಟ್ಟು ಐ ಲವ್ ಯು ಅಂತ ಹೇಳೋದಕ್ಕಿಂತ ಜಾಸ್ತಿ ನನ್ನ ಕಣ್ಣಲ್ಲಿ ಇದ್ದ ಪ್ರೀತಿ ಕಾಣಿಸ್ಲಿಲ್ಲ ನಿಮ್ಗೆ? ಅಥವಾ ಅದೆಲ್ಲ ನಿಮ್ಗೆ ಟೈಮ್ ಪಾಸ್ಗೋಸ್ಕರ ಆಡ್ತಿರೋ ನಾಟಕ ಅನ್ನಿಸ್ತಾ? ಅವಕಾಶ ಸಿಕ್ಕಿದ್ರೆ ಯಾವ ಹುಡುಗಿ ಜೊತೆ ಬೇಕಾದ್ರೂ ಹೋಗ್ತಾನೆ ಅಂತ ಅನ್ಕೊಂಡ್ರಾ? ಹೇಳಿ, ಯಾಕೆ ಸುಮ್ಮನಾದ್ರಿ? ಸರಿ, ನಿಮ್ಮ ಹತ್ರ ಎಲ್ಲ ಹೇಳ್ಕೊತಿದ್ದೆ, ಆದ್ರೂ ಅವತ್ತಿನ ದಿನ ಏನ್ ಬದಲಾಗ್ತಿತ್ತು? ನಿತ್ಯನ ಮದ್ವೆ ಆಗ್ಲೇಬೇಕು ಅಂತ ಅಜ್ಜಿ ನಿರ್ಧಾರ ತಗೊಂಡಾಗ ಯಾರಾದ್ರೂ ಹೋಗಿ ಎದುರಿಗೆ ಮಾತಾಡಕ್ ಆಗ್ತಿತ್ತ? ಅಥವಾ ಅವ್ರ ನಿರ್ಧಾರ ಬದಲಾಯಿಸಕ್ ಆಗ್ತಿತ್ತ? ಇಲ್ಲ ಮದ್ವೆ ತಡೆಯಕ್ ಆಗ್ತಿತ್ತ? ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಿಜ, ಆದ್ರೆ ಅವತ್ತು ನಮ್ಮ ಅಜ್ಜಿ ನನ್ನ ಕರ್ಣ ನನ್ನ ಮಾತು ಉಳಿಸ್ತಾನೆ, ನಿಮ್ಮ ಅಜ್ಜಿ ನಿತ್ಯ ಜೊತೆ ಹೋಗಿ ಸಾಯ್ತೀನಿ ಅಂದಾಗ, ಇಲ್ಲ ನಾನು ನಿತ್ಯನ್ ಮದುವೆ ಆಗಲ್ಲ ನಿತಿನ್ ಪ್ರೀತಿಸ್ತಿದ್ದೀನಿ ಅಂತ ಅಂದಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ ನಿಮ್ಗೆ?